ನಾವು ರಾಜಕಾರಣಕ್ಕೆ ಬಂದ ಕಾಲಘಟ್ಟಕ್ಕೂ ಇಂದಿನ ರಾಜಕೀಯ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ತಾತ್ವಿಕ ಬದ್ಧತೆ, ಸೈದ್ಧಾಂತಿಕತೆ, ಪಾವಿತ್ರ್ಯತೆ ಕಾಪಾಡುವುದು ದೊಡ್ಡ ಸವಾಲಾಗಿದೆ ಎಂದು ಹಿರಿಯ ರಾಜಕಾರಣಿ, ಚಿಂತಕ, ಮಾಜಿ ಶಾಸಕ ವೈಎಸ್ವಿ ದತ್ತ ಅಭಿಪ್ರಾಯಪಟ್ಟರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿಯ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಕಲಿಕೆಯ ತಾಣ ಕಾರ್ಯಕ್ರಮದಲ್ಲಿ ರಾಜಕೀಯ ನೋಟ ಮತ್ತು ಪತ್ರಿಕಾರಂಗ ವಿಷಯ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದರು. ತುರ್ತು ಪರಿಸ್ಥಿತಿ ಹೇರಿ ಇಂದಿರಾ ಗಾಂಧಿಯವರು ಮಾಧ್ಯಮದ ಕತ್ತು ಹಿಸುಕಿ ವಾಕ್ ಸ್ವಾತಂತ್ರ್ಯ ಕಸಿದು ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿದರು. ವಿಪಕ್ಷ ನಾಯಕರನ್ನ ಜೈಲಿಗೆ ತಳ್ಳಿದ್ರು. ಪ್ರಜಾಪ್ರಭುತ್ವದ ಉಸಿರು ನಿಲ್ಲಿಸುವಂತಹ ವಾತಾವರಣದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆಸಿ ನಾವು ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದೆವು ಎಂದು ನೆನಪಿಸಿಕೊಂಡರು. ಇದೇ ವೇಳೆ ಪತ್ರಿಕೋದ್ಯಮ ಬದಲಿಗೆ ಪತ್ರಿಕಾ ರಂಗ ಎಂದು ಕರೆಯುವುದು ಉತ್ತಮ. ಪತ್ರಿಕಾ ರಂಗವನ್ನ ಪ್ರಜಾಪ್ರಭುತ್ವದ 4ನೇ ಅಂಗ ಮತ್ತು ಕಾವಲು ನಾಯಿ ಎಂದು ಕರೆಯುತ್ತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಪ್ರಜಾಪ್ರಭುತ್ವದ ಸಂರಕ್ಷಣೆ, ಜನಪರ ಜಾಗೃತಿ ಜೊತೆಗೆ ರಾಜಕಾರಣಿಗಳ ನಡವಳಿಕೆ ಬಿಚ್ಚಿಡುವ ಕೆಲಸವನ್ನ ಪತ್ರಕರ್ತರು ಮಾಡಬೇಕು. ಪ್ರಜಾಪ್ರಭುತ್ವ ರಕ್ಷಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವದ್ದು. ಮಾಧ್ಯಮ ಪ್ರಜಾಪ್ರಭುತ್ವದ ಕಣ್ಣು, ಕಿವಿ, ಬಾಯಿಯಾಗಿ ಕೆಲಸ ಮಾಡಬೇಕು ಎಂದು ಒತ್ತಿ ಹೇಳಿದರು. ಅಲ್ಲಿವರೆಗೆ ಸರ್ಕಾರವೇ ಇಂಥ ಯೋಜನೆಗಳನ್ನೆಲ್ಲ ಮಾಡ್ತಾ ಇತ್ತು. ಆದರೆ ಶರಾವತಿ ಯೋಜನೆ ಫಸ್ಟ್ ಟೈಮ್ ಒಬ್ಬ ಗುತ್ತಿಗೆದಾರ MS ರಾಮಯ್ಯ ಅನ್ನೋ ಗುತ್ತಿಗೆದಾರರಿಗೆ ಕೊಟ್ಟರು. ಆಗ ಅದು ದೊಡ್ಡ ಸುದ್ದಿ. ವಿರೋಧ ಪಕ್ಷದ ನಾಯಕರು ಗೋಪಾಲ್ ಗೌಡರು ಅದನ್ನು ದೊಡ್ಡ ಫಸ್ಟ್ ಟೈಮ್ ಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ಅವರು ಜಗಳೂರು ಇಮಾಮ್ ಅವರು ಅಂತ ಕಾಲಘಟ್ಟ. ಹೀಗಾಗಿ ಅವತ್ತಿಂದ ಇವತ್ತು ನೋಡ್ಕೊಂಡ್ಬಂದಿದ್ದೀವಿ. ಆಗೆಲ್ಲ ಸದನ ನಡೆದರೆ, ಮೇಲ್ಮನೆ ವಿಧಾನಸಭೆ ನಡೆದರೆ ದೇವರಾಜ ಅರಸು ಮುಖ್ಯಮಂತ್ರಿ, ಆಮೇಲೆ ದೇವೇಗೌಡರ ಕಾಲಘಟ್ಟ, ಮತ್ತೊಂದು ಇತ್ತೀಚಿನವರೆಗೆ ಸಿದ್ದರಾಮಯ್ಯನವರ ಕಾಲಘಟ್ಟದವರೆಗೆ ನಾವು ನೋಡಿದ್ದೀವಿ ರಾಜಕಾರಣ. ಆದರೆ ಇವರೇ ಹಿರಿಯ ಪತ್ರಕರ್ತ RP ವೆಂಕಟೇಶ್ ಮಾತನಾಡಿ, ಇಂದು ಆದರ್ಶ ಇಲ್ಲದ ವ್ಯವಸ್ಥೆ, ವಿಭಜನೆಯ ರಾಜಕಾರಣ ಇಂದಿನ ದೊಡ್ಡ ಸವಾಲಾಗಿದೆ. ಜಾಗತೀಕರಣದ ಬೆಳವಣಿಗೆಯಿಂದ ಎಲ್ಲದರ ಮೇಲೂ ಒತ್ತಡ ಹೆಚ್ಚಾಗಿದೆ. AI ಜೊತೆಗಿನ ವೇಗದ ವ್ಯವಸ್ಥೆಯಲ್ಲಿ ಮೌಲ್ಯಗಳು ಕಳೆದು ಹೋಗುತ್ತಿವೆ ಎಂದು ವಿಶ್ಲೇಷಿಸಿದರು. ಚಳುವಳಿ ಉಳಿದರೂ ಹೊಸದೇನು ಕಟ್ಟಲಾಗಲಿಲ್ಲ. ನಾವು ಜಾಗತಿಕ ದಾರಿ ಹಿಡಿಯಬೇಕಾ ಅಥವಾ ಪರ್ಯಾಯ ದಾರಿ ಕಂಡುಕೊಳ್ಳಬೇಕಾ? ಸಾಮಾಜಿಕ ವ್ಯವಸ್ಥೆ ಮೇಲೆ ಆಗುತ್ತಿರುವ ಪರಿಣಾಮಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನ ಆಗಬೇಕು ಎಂದು ಪ್ರತಿಪಾದಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಹಾನಗರ ಪಾಲಿಕೆ ಮಾಜಿ ಸದಸ್ಯ SH ವಾಸುದೇವ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ KPS ಪ್ರಮೋದ್, ಪ್ರಧಾನ ಕಾರ್ಯದರ್ಶಿ KG ಸುರೇಶ್, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಚಲಂ ಹಾಡ್ಲಹಳ್ಳಿ ಮುಂತಾದವರು ಹಾಜರಿದ್ದರು.